ನಾನು ನಿಮ್ಮ ಪ್ರೀತಿಯ ಸಿ ಶಂಕರಾಂಕನ ಸತಿಪುರ. ಇಂದಿನ ನನ್ನ ಕವನದ ಶೀರ್ಷಿಕೆ ಮೊಬೈಲ್ ಕೋತಿ. ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಮಾತಾಡಬೇಡ, ಕೆಟ್ಟದ್ದನ್ನು ಕೇಳಿಸ್ಕೋಬೇಡ ಎಂಬ 3 ಕೋತಿಗಳನ್ನು ಕಂಡ ನಮಗೆ ಮತ್ತೆ ಒಂದು ಕೋತಿ ಗುಂಪಿಗೆ ಸೇರಿದೆ. ಇದು ಭಿನ್ನ ವಿಭಿನ್ನ. ಇದರ ಹೆಸರು ಮೊಬೈಲ್ ಕೋತಿ. ಇದರ ಚೇಷ್ಟೆ ಅಷ್ಟಿಷ್ಟಲ್ಲ. ಮೊಬೈಲ್ ಹಿಡಿದುಬಿಟ್ರೆ ಸಾಕು, ಎಲ್ಲವನ್ನೂ ಮರೆಯುತ್ತೆ. ಕೈ ಬೆರಳಲ್ಲಿ ಜಗತ್ತನ್ನೇ ಕಾಣುತ್ತೆ. ಅಕ್ಕಪಕ್ಕದವರ ಗುಂಗಿಲ್ಲ, ಸಮಾಜದ ಬಗ್ಗೆ ಹಂಗಿಲ್ಲ. ಯಾರು ಏನೇ ಅಂದರೂ ಮೊಬೈಲನ್ನೇ ನೋಡುತ್ತೆ. ಹಬ್ಬ, ಇದೆಂಥ ಕೋತಿ ಅಂತೀರಾ? ನಡುರಾತ್ರಿಲಿ ಗುಮ್ಮನೆ ಮೊಬೈಲ್ ತಲೆದಿಂಬಲ್ಲಿ ಇಟ್ಕೊಂಡಿರುತ್ತೆ. ಮೊಬೈಲ್ ಚಾರ್ಜ್ ಆದರೂ ಸರಿ, ಟಪ್ ಅಂತ ಸಿಡಿದ್ರೂ ಸರಿ, ಮೊಬೈಲ್ ಮಾತ್ರ ಬಿಡಲೊಲ್ಲದು. ಹೆಂಡ್ತಿ ಗಂಡನ್ನ, ಗಂಡ ಹೆಂಡ್ತಿನ, ಪ್ರೇಯಸಿ ಪ್ರಿಯಕರ ಪ್ರೇಯಸಿನ ತಪ್ಕೋತಾರೋ ಇಲ್ವೋ ಗೊತ್ತಿಲ್ಲ. ಈ ಮೊಬೈಲ್ ಹಿಡಿದ ಕೋತಿಗಳಂತೂ ಕನಸಲ್ಲೂ ಮೊಬೈಲ್ ತಬ್ಕೊಂಡೇ ಮಲಗಿರ್ತಾರೆ. ಇದಪ್ಪ ಮೊಬೈಲ್ ಕರಮತ್ತಂದರೆ. ಊಟಕ್ಕೆ ಕುಂತರೂ ಮೊಬೈಲ್, ಟಾಯ್ಲೆಟ್ಗೆ ಹೋದ್ರೂ ಮೊಬೈಲ್, ಗಾಡಿ ಓಡಿಸಿದ್ರೂ ಮೊಬೈಲ್, ಬಾಡಿ ಕೆಳಗೆ ಬಿದ್ದರೂ ಮೊಬೈಲ್. ಇದಪ್ಪ ಮೊಬೈಲ್ ಶಕ್ತಿ ಅಂದರೆ. ಊಟಕ್ಕೆ ಕುಂತರೂ ಮೊಬೈಲ್, ಟಾಯ್ಲೆಟ್ಗೆ ಹೋದ್ರೂ ಮೊಬೈಲ್, ಗಾಡಿ ಓಡಿಸಿದ್ರೂ ಮೊಬೈಲ್, ಬಾಡಿ ಕೆಳಗೆ ಬಿದ್ದರೂ ಮೊಬೈಲ್. ಇದಪ್ಪ ಮೊಬೈಲ್ ಶಕ್ತಿ ಅಂದರೆ. ಈಗ ಎಲ್ಲ ಕಡೆ ಕಂಕುಳಲ್ಲಿ ಕೂಸು ಎತ್ಕೊಂಡು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಮೊಬೈಲ್ ಪಾಕೆಟಲ್ಲೂ ಜಾಕೆಟಲ್ಲೂ ಇರಲೇಬೇಕು. ನಾಯಿ ಕತ್ತಿಗೆ ಬೆಲ್ಟ್ ಕಟ್ತಾರೋ ಇಲ್ವೋ ಗೊತ್ತಿಲ್ಲ. ಮೊಬೈಲ್ ಮಾತ್ರ ನಾಯಿ ಬೆಲ್ಟ್ನಂತೆ ಕತ್ತಿನಲ್ಲಿ ನೇತಾಡ್ತಲೇ ಇರಬೇಕು. ಇದು ಮೊಬೈಲ್ ಕೊಂಡರೆ ಮೊದಲ ನಿಯಮ. ಇಂದಿನ ಯುವಜನರ ಗೋಳು ಅಷ್ಟಿಷ್ಟಲ್ಲ. ಕಂಡಲ್ಲಿ ಮೊಬೈಲ್ನಿಂದ ಫೋಟೋ ತೆಗೆದು ಫೇಸ್ಬುಕ್, ಟ್ವಿಟ್ಟರ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಂತೆಲ್ಲ ಅರಿಬಿಡುವರು. ಅದರಿಂದ ಬರೋ ಲೈಕು ಕಾಮೆಂಟುಗಳಿಗೆ ಮಾರು ಹೋಗಿ ಇಂಗು ತಿಂದ ಮಂಗನಂತಾಗಿ ಬಿಡುವರು. ಮಾಡುವ ಕೆಲಸ ಮೈ ಮರೆತು ಸೋಮಾರಿಗಳಾಗುತ್ತಿದ್ದರು. ಕೆಲವರಂತೂ ಹುಚ್ಚಾಗಿ ಅಂದದ ಮಗವ ಹಂದಿ ಮುಖದಂತೆ ಮಾಡಿ ವಿವಿಧ ಭಂಗಿಯ ಫೋಟೋ ಕ್ಲಿಕ್ಕಿಸಿ ಅದಕ್ಕೊಂದು ಸೆಲ್ಫಿ ಎಂಬ ಹೆಸರಿಟ್ಟು ಹುಚ್ಚು ಕುದುರೆಗಳಂತಾಗುತ್ತಿದ್ದರು. ಸೆಲ್ಫಿ ಹೆಸರಲ್ಲಿ ಜೀವ ಕಳೆದುಕೊಳ್ಳುತ್ತಿದ್ದರು. ಮೊಬೈಲ್ ಹಿಡಿದು ಸಾವಿನಂಚಿಗೆ ತಲುಪುತ್ತಿದ್ದರು. ಅಂದೇ ವಿವೇಕರು ಹೇಳಿ ಎದ್ದೇಳಿ ಯುವಕರೇ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಹೇಳಿದರು. ಆದರೆ ಇಂದಿನ ಯುವಕರು ಎದ್ದೇಳಿ ಮಲಗುವ ತನಕ ಮೊಬೈಲ್ ಹಿಡಿದಿಹರು. ಇನ್ನೆಲ್ಲಿ ಗುರಿ ತಲುಪುವರು, ಸಾಧನೆ ಇನ್ನೆಲ್ಲೂ ಮಾಡುವರು. ಇನ್ನೆಲ್ಲಿ ಗುರಿ ತಲುಪುವರು, ಸಾಧನೆ ಇನ್ನೆಲ್ಲಿ ಮಾಡಿಹರು. ಕ್ಷಮೆ ಇರಲಿ ವಿವೇಕನೇ, ಕ್ಷಮೆ ಇರಲಿ. ಮೊಬೈಲ್ ಊಟಕ್ಕೆ ಉಪ್ಪಿನಕಾಯಿಯಂತೆ ಮಾತಿನ ಸಂಪರ್ಕಕ್ಕಿರಬೇಕಷ್ಟೆ. ಆದರೀಗ ಉಪ್ಪಿನಕಾಯಿಯೇ ಊಟವಾಗಿ ಬಿಟ್ಟಿದೆ. ಅತಿಯಾದರೆ ಅಮೃತವೂ ಕೂಡ ವಿಷವಾದಂತೆ ಮೊಬೈಲ್ ಅತಿ ಬಳಕೆಯಿಂದ ಬದುಕು ಹಾಳಾದೀತು. ಎಚ್ಚರದಿಂದಿರಿ. ಆಟೋ ಹಿಂದೆ ಬರದ ಸಾಲು ಹೀಗಿತ್ತು, ನಡುವೆ ಅಂತರವಿರಲಿ ಎಂದು. ನಾ ಬರದ ಸಾಲು ಹೀಗಿದೆ. ಮೊಬೈಲ್ ಅತಿ ಬಳಕೆಯಿಂದ ಕೊಂಚ ಅಂತರವಿರಲಿ. ಸರ್ವರ ಬದುಕು ಹಸನಾಗಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಮತ್ತು ಫೋಟೋ ಎಡಿಟ್ ಮಾಡ್ತಾ ಇರೋರು ರಾಧಾ ಬ್ಯಾಡಮುಗ್ಲಿ, ಸಹಕಾರ ರೇಷ್ಮಾ ಮುತ್ತುವಳ್ಳಿ, ನಂದಿನಿ ಮಲ್ಲೇಶ್ ರವರುಗಳು. ಧನ್ಯವಾದಗಳು ಎಲ್ಲರಿಗೂ.